ಡಿ ಕೆ ಶಿವಕುಮಾರ್ ಮೊದಲು ಆರೋಪ ಮಾಡಿದ್ರು ಕೇರಳದ ನನ್ನ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಯಾಗಗಳನ್ನು ವಾಮಾಚಾರ ಶತ್ರು ಭೈರವಿ ಯಾಗ ಮಾಡ್ತಿದ್ದಾರೆ. ಕೇರಳ ಸರ್ಕಾರ SIT ಮಾಡಿ ಅಲ್ಲಿ ಕೇರಳ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆ ಆಗಿದೆ. ಡಿ ಕೆ ಶಿವಕುಮಾರ್ ಹೇಳಿದಂತ ದೇವಸ್ಥಾನದ ಸುತ್ತಮುತ್ತಲಲ್ಲಿ ಯಾವುದೇ ಯಾಗ ಪ್ರಾಣಿ ಬಲಿ ಅಂತದ್ದು ಯಾವುದು ಕೂಡ ಆಗಿಲ್ಲ ಅನ್ನೋದನ್ನ ಕೇರಳದ ದೇವಸ್ಥಾನ ಬೋರ್ಡ್ ಇಲಾಖೆ ಕೇರಳ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಟ್ಟಿದೆ. ಆ ಮೂಲಕ ಡಿ ಕೆ ಶಿವಕುಮಾರ್ ಮಾಡಿದಂತ ಆರೋಪ ಸುಳ್ಳು ಅನ್ನೋದನ್ನ ಕೇರಳ ಸರ್ಕಾರ ಈಗ ಹೇಳಿದೆ. ನಾನು ನಿನ್ನೆನೂ ಕೂಡ ಶಿವಮೊಗ್ಗದಲ್ಲಿ ಹೇಳಿದೆ, ಇದು ಡಿ ಕೆ ಶಿವಕುಮಾರ್ ಅವರು ಒಂದು ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ, ಅದರಲ್ಲೂ ಅವ್ರಿಗೆ ಯಾರು ಎದುರಾಳಿ ತಮಗೆಲ್ಲ ಗೊತ್ತಿದೆ, ದೇವೇಗೌಡರೇ ಮಾಡಿಸ್ತಾ ಇದ್ದಾರೆ ಇದು ಅಂತ ಜನಗಳ ಹತ್ರ ಬಿಂಬಿಸುವಂಥದ್ದಕ್ಕೆ ಅವ್ರದ್ದೊಂದು ಸ್ಟ್ರಾಟಜಿ ಇದು. ಅವ್ರ ಅಡ್ವೈಸರ್ ಹೇಳ್ಕೊಟ್ಟಿದ್ದಾರೆ. ಇವತ್ತು ಕೇರಳ ಸರ್ಕಾರ ಅದಕ್ಕೆ SIT ಒಂದು ತನಿಖೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಕೇರಳದಲ್ಲಿ ಈ ಥರದ ಯಾವುದೇ ಘಟನೆ ನಡೆಯೋಕ್ಕೂ ನಾವು ಬಿಡಲ್ಲ. ಕೇರಳ ಸರ್ಕಾರದ ಮೇಲೆ ಈ ಥರದ ಇಲ್ಲ ಸಲ್ಲದ ಆಪಾದನೆಯನ್ನು ಮಾಡಿ ದೇಶದ ಮುಂದೆ ಕೇರಳವನ್ನು ಅವಮಾನ ಮಾಡಬೇಡಿ ಅಂಥೇಳಿ ಅವರು ಡೈರೆಕ್ಟಾಗಿ ರಾಜ್ಯ ಸರ್ಕಾರಕ್ಕೆ ಛೀಮಾರಿಯನ್ನು ಹಾಕಿದ್ದಾರೆ. ಒಬ್ಬರು ರಿಯಾಕ್ಷನ್ ಮಾಡಿಲ್ಲ ಈ ಛೀಮಾರಿಗೆ. ಒಬ್ಬ ರಾಜ್ಯ ಸರ್ಕಾರದ ಮಂತ್ರಿ ಆ ಭೈರವಿ ಯಾಗ ಮಾಡಿದ್ದಾರೆ ಅಂತ ಎಲ್ಲ ರಿಯಾಕ್ಟ್ ಮಾಡಿಬಿಟ್ರು. ಸರ್ಕಾರ ಎಲ್ಲ ರಿಯಾಕ್ಟು, ಏನು ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ ಅಂತ. ಈಗೆಲ್ಲಪ್ಪ ಎಲ್ಲಿದ್ದೀಯಾ ಈಗ ಎಲ್ಲಿದ್ದೀಯಾ ಕಾಂಗ್ರೆಸ್ ಅವರೆಲ್ಲ ಎಲ್ಲಿದ್ದೀರಾ? ರಿಯಾಕ್ಟ್ ಮಾಡಿ ನೋಡೋಣ. ಛೀಮಾರಿ ಹಾಕಿದಾರಲ್ಲ ಕೇರಳ ಸರ್ಕಾರದವರು, ಅವರು ಉಗಿತಾ ಇದ್ದಾರಲ್ಲ. ಇದಕ್ಕೆ ಕರ್ನಾಟಕವನ್ನು ಇವತ್ತು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದಂಥವ್ರು ಕಾಂಗ್ರೆಸ್ ಅವರು ನೀವೇ ಅಲ್ವೇನು? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ, ಇಷ್ಟು ಕಳಪೆನಾ? ಇಷ್ಟು ಇಂಟೆಲಿಜೆನ್ಸ್ ಫೇಲ್ಯೂರಾ ನಿಮ್ಮದು? ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಅಥೆಂಟಿಕ್ ಆಗಿ ಹೇಳಿ. ಅದರಲ್ಲೂ ಸಿದ್ದರಾಮಯ್ಯನವ್ರ ಮೇಲೆ ಮಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಮೇಲೆ ಮಾಡ್ತಾ ಇದ್ದಾರೆ ಅಂತ ಅಥೆಂಟಿಕ್ ಆಗಿ ಹೇಳಿದ್ರಲ್ಲ ನೀವು. ನಿಮ್ಮ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಲ್ವಾ ನಿಮ್ಮದು? ಇದರಿಂದ ಇವತ್ತು ಕೇರಳ ಸರ್ಕಾರದ ಕೈಲಿ ಛೀಮಾರಿಯನ್ನು ಹಾಕ್ಸ್ಕೊತಾ ಇದ್ದೀರ. ಇದು ರಾಜ್ಯದ ಜನತೆಗೆ ಮಾಡಿದಂಥ ಅವಮಾನ. ಕಾಂಗ್ರೆಸ್ ಅನ್ನೆಸೆಸರಿ. ಈ ರಾಜ್ಯದ ಜನ ಪಾಲೇ ಇಲ್ಲ ಇದರಲ್ಲಿ. ಅನ್ಯಾಯವಾಗಿ ಇವಾಗ ಕೇರಳ ಸರ್ಕಾರದ ಇಂದ ನಮ್ಮನ್ನು ಬಯಸ್ಕೊಳೋ ಅಂಥ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿದೆ. ಅದಕ್ಕೆ ಕೇರಳ ಇದಕ್ಕೆ ಬರಿಬೇಕು. ಇವಾಗ ನಾನು ಆಗ್ರಹ ಮಾಡ್ತೇನೆ ಮುಖ್ಯಮಂತ್ರಿಗೆ, ಕೇರಳ ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆದು, ಮುಖ್ಯಮಂತ್ರಿಗಳು ನೋಡಿ, ನಿಮ್ಮ SIT ತನಿಖೆ ಮಾಡಿದೆ, ಅದು ಸರಿ ಇಲ್ಲ, ಅಲ್ಲಿ ನಡೆದಿರೋದನ್ನು ಮುಚ್ಚಾಕಿದ್ದಾರೆ. ನಮ್ಮ ಇಂಟೆಲಿಜೆನ್ಸಿ ಪ್ರಕಾರ, ನಮ್ಮ ಪೊಲೀಸ್ ಇಲಾಖೆಯ ಗುಪ್ತ ವರದಿ ಪ್ರಕಾರ ಅಲ್ಲಿ ಮಾಡಿರೋದು ನಿಜ. ಆದ್ದರಿಂದ ಮತ್ತೊಮ್ಮೆ ಇದನ್ನು ಉನ್ನತ ಮಟ್ಟದ ತನಿಖೆಗೆ ಅಳವಡಿಸಬೇಕು ಅಂತೇಳಿ ಒಂದು, ನೀವು ನಿಜವಾಗೂ ಪ್ರಾಮಾಣಿಕರಾಗಿದ್ದರೆ ಕಾಂಗ್ರೆಸ್ ಅವರು ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರಿಬೇಕು. ಇಲ್ಲಾಂದರೆ ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳಬೇಕು. ನೀವು ಮುಖ್ಯಮಂತ್ರಿಗಳು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳಬೇಕು. ನಾನು ತಪ್ಪಾಗೋಯ್ತು, ನಮ್ಮ ಇಂಟೆಲಿಜೆನ್ಸಿ ಫೇಲ್ಯೂರು ಅಂತ ಕ್ಷಮಾಪಣೆಯನ್ನು ಕೇಳಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.